ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ನಾವು ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ, ನಮ್ಮ ಮನಸ್ಸಿನ ಶಾಂತಿಗೋಸ್ಕರ, ನಮ್ಮ ಮನೆಯವರ ಸುಖಕ್ಕೋಸ್ಕರ ನಾವು ಹಲವಾರು ದೇವಾಲಯಗಳು ಹೋಗ್ತೀವಿ. ಎಕ್ಸಾಂಪಲ್ಲು, ನಮ್ಮ ಈ ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಇರ್ಬೋದು, ಅಥವಾ ಹೊರನಾಡು ಅನ್ನಪೂರ್ಣೇಶ್ವರಿ ಇರ್ಬೋದು, ಕಟೀಲು ದುರ್ಗಾಪರಮೇಶ್ವರಿ ಇರ್ಬೋದು, ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಿ. ನಮ್ಮ ಹಿಂದಿನ ಪರಂಪರೆಯಿಂದ ನಡ್ಕೊಂಡ್ಬಂದಿರತಕ್ಕಂಥ ವಿಚಾರಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಈ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಮನ್ನಣೆಯನ್ನು ಕೊಟ್ಟು ಆ ದೇವಾಲಯಗಳಿಗೆ ದರ್ಶನವನ್ನು ಮಾಡಿ ನಮ್ಮ ಪಾಪಕರ್ಮಗಳನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು, ನಮ್ಮ ದೋಷಗಳನ್ನ ನಿವಾರಣೆ ಮಾಡುವಂಥದ್ದು, ನಮ್ಮ ಶಾಪವನ್ನು ನಿವಾರಣೆ ಮಾಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು 25 ವರ್ಷಗಳಿಂದ ಈ ವಿಶೇಷವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ, ತಾಂತ್ರಿಕ ವಿಭಾಗದಲ್ಲಿ ಇದರಲ್ಲೆಲ್ಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ತಗೊಂಡು ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಪರಿಹಾರಗಳನ್ನ ಮಾಡಿಕೊಟ್ಟಿದ್ದೀನಿ. ನಮ್ಮಲ್ಲಿ ಬರುವಂಥ ಜನರು ಕೆಲವರು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿ, ನಾನು ಈ ಒಂದು ವಿಡಿಯೋ ಮುಖಾಂತರ ತಮಗೆಲ್ಲ ಸ್ವಲ್ಪ ಜ್ಞಾನವನ್ನು ಮೂಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ನಮ್ಮಲ್ಲಿ ಮೊನ್ನೆ ಒಬ್ಬರು ಬಂದಿದ್ದರು. ಅವರು ಒಂದು ಮನೆಯಲ್ಲಿ ಒಂದು ದೇವಿಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಮನೆಯ ಒಂದು ಲೆಕ್ಕಾಚಾರದಲ್ಲಿ ಪೂಜೆ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಸೊ ಆ ಮನೆಯಲ್ಲಿ ಅವರ ಒಂದು ಹೆಂಡತಿಗೆ ವಿಶೇಷವಾಗಿರ್ತಕ್ಕಂಥ ದೇವಿಯ ಒಂದು ಆಕರ್ಷಣೆ ಆಗುತ್ತೆ, ದೇವರ ಮೈ ಮೇಲೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ನಮ್ಮಲ್ಲಿ ತಿಳಿಸಿದ್ರು. ಮತ್ತು ಆ ಒಂದು ಮೈ ಮೇಲೆ ಬಂದಂಥ ಆತನ ಒಂದು ಪತ್ನಿ ಏನಿದ್ದಾಳೆ, ಅವಳು ಹೇಳಿದ ಪ್ರಕಾರ ಒಂದು ದೇವಿಯ ವಿಗ್ರಹವನ್ನು ಮಾಡಿಸಿದ್ದೀವಿ. ಆ ದೇವಿಯ ವಿಗ್ರಹಕ್ಕೆ ನೀವು ಸ್ವಲ್ಪ ಶಕ್ತಿಯನ್ನು ತುಂಬಿಕೊಡಬೇಕು. ಆ ದೇವಿ ವಿಗ್ರಹ ಬರವಣಿಗೆ ದೇವರಾಗಬೇಕು, ಬರಿತಕ್ಕಂಥ ದೇವರಾಗಬೇಕು, ಆ ಥರ ಶಕ್ತಿಯನ್ನು ತುಂಬಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿದ್ದರು. ಆಯಿತು, ನಮಗೆ ಬಹಳ ಒಂದು ವಿಶೇಷವಾಗಿ ಇದೇನಪ್ಪ ಇದು, ಈ ಥರದ್ದೊಂದು ಪ್ರಶ್ನೆ ಬಂದಿದೆಯಲ್ಲ. ಆಯಿತು, ನೀವು ಅದು ಬಂದಿದ್ದು ಸೋಮವಾರ, ನಾವು ಗುರುವಾರ ಬರೋಕ್ಕೆ ಹೇಳಿದ್ವಿ ಅವರಿಗೆ. ಬನ್ನಿ ನಾವು ಒಂದು ಪ್ರಶ್ನೆ ಹಾಕಿ ನೋಡೋಣ, ಏನಿದ್ರ ವಿಚಾರ ಅಂತ ನೋಡೋಣ ಅಂಥೇಳಿ ಅವರಿಗೂ ಕರ್ಕೊಂಬನ್ನಿ ಅಂತ ಹೇಳಿದ್ವಿ. ಅವರು ಗಂಡ ಹೆಂಡತಿ ಇಬ್ಬರು ಕೂಡ ನನ್ನಲ್ಲಿ ಬಂದರು. ಬಂದಾಗ ನಾನು ಪ್ರಶ್ನೆಯನ್ನು ಹಾಕಿ ನೋಡಿದೆ. ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಆ ಹೆಂಗಸಿಗೆ ಸುಮಾರು ಒಂದು 18ರಿಂದ 20 ವರ್ಷಗಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತಕ್ಕಂಥ ವಿಚಾರವನ್ನು ಅವರು ನನ್ನ ಬಳಿ ಹೇಳಿದರು. ಈಗ ಒಂದು 3-4 ವರ್ಷದಿಂದ ದೇವಿ ನನ್ನ ಮೈಗೆ ತುಂಬ್ತಾ ಇದ್ದಾಳೆ. ನಾನು ಏನು ಹೇಳ್ತೀನಿ, ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ ಗುರುಗಳೇ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇರಬೇಕಾದ್ರೆ ಆಕೆಗೆ ಮೈಯಲ್ಲಿ ಆ ದೇವಿ ಆಹ್ವಾನ ಆಯಿತು. ಅವಳು ಎದ್ದು ನಿಂತ್ಕೊಂಡ್ಳು. ನನಗೆ ತ್ರಿಶೂಲ ಕೊಡಿ ಅಂತ ಹೇಳಿದ್ಲು. ನಾನು ಹೇಳಿದೆ, ನಮ್ಮಲ್ಲಿರುವಂಥ ತ್ರಿಶೂಲ ತುಂಬ ಸಿದ್ಧಿ ಮಾಡಿರ್ತಕ್ಕಂಥದ್ದು, ಅದನ್ನು ಮುಟ್ಟಕ್ಕಾಗಲ್ಲ, ನಾನು ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಿದೆ. ಅವ್ರು ಸ್ವಲ್ಪ ಆ ಒಂದು ಮಾತನ್ನು ಕೇಳಿ ಅವ್ರು ಸ್ವಲ್ಪ ಉಗ್ರವಾಗಿ ವರ್ತಿಸ್ಲು ಆ ಅಮ್ಮ. ಆಮೇಲೆ ನಾನು ನನ್ನಲ್ಲಿರ್ತಕ್ಕಂಥ ಒಂದು ಮಂತ್ರದಲ್ಲಿರ್ತಕ್ಕಂಥ ಭಸ್ಮವನ್ನು ತಗೊಂಡು ಆಕೆ ಹಣೆಗೆ ಹಚ್ಚಿ ಅಂಥೇಳಿ ಅವರ ಯಜಮಾನರ ಕೈಲಿ ಅವ್ರ ಹಣೆಗೆ ಹಚ್ಚಿ ಸ್ವಲ್ಪ ನೀರನ್ನು ಅವಳ ಮುಖಕ್ಕೆ ಸಿಂಪಡಿಸಿ ಶಾಂತ ಮಾಡಿ ಕೂರಿಸಿ ಪ್ರಶ್ನೆಯನ್ನು ಹಾಕಿದಾಗ ಆ ಪ್ರಶ್ನೆಯಲ್ಲಿ ಆಕೆಗೆ ಮೈಯಲ್ಲಿ ತುಂಬಿರ್ತಕ್ಕಂಥದ್ದು ದೇವಿಯಲ್ಲ, ಒಂದು ನೆಗೆಟಿವ್ ಎನರ್ಜಿ ಇದೆ, ಪ್ರೇತಾತ್ಮದ ಒಂದು ಕಾಟ ಇದೆ ಆ ಎಮ್ಮಂಗೆ ಅನ್ನೋದು ಗೊತ್ತಾಯಿತು. ಸೊ ನನಗೆ
ಅವ್ರು ಮುಂಚೆ ಬಂದು ಹೇಳಿದಾಗಲೇ ನನಗೆ ದೇವಿ ಹೇಳಿದ್ಲು, ಇದು ಪಾಸಿಟಿವ್ ಎನರ್ಜಿ ಅಲ್ಲ, ಇದು ನೆಗೆಟಿವ್ ಎನರ್ಜಿ, ಇದು ಇಲ್ಲಿ ಏನೂ ಇಲ್ಲ, ಸುಮ್ಮನೆ ಬೇಕು ಅಂತ ಹೇಳಿ ಒಂದು ನಾಟಕ ಆಡ್ತಾ ಇದ್ದಾರೆ ಇವರು ಅಂತ ಹೇಳಿ. ಆವಾಗ ಈ ವಿಚಾರವನ್ನು ನಾನು ಓಪನ್ನಾಗಿ ಹೇಳಿದಾಗ ಆ ಹೆಂಗಸು ಒಪ್ಕೊಂಡ್ಲು, ಹೌದು ನನ್ನ ಒಬ್ಬಳು ಚಿಕ್ಕ ತಂಗಿ ಇದ್ಲು, ಸತ್ತೋದ್ಲು, ಅವಳು ಆವಾಗವಾಗ ನನ್ನ ಮೈಮಿಗೆ ಬರ್ತಾಳೆ, ನಾನು ಯಜಮಾನ್ರಿಗೂ ಹೇಳಿದ್ದೆ ಅಂತ. ಈತ ಏನು ಮಾಡಿದ್ದಾನೆ ಅಂದರೆ ಅದನ್ನೇ ಇಟ್ಕೊಂಡು ಚೆನ್ನಾಗಿ ದುಡ್ಡು ಮಾಡೋಣ, ಜನಗಳನ್ನ ಕರ್ಸೋಣ, ಚೆನ್ನಾಗಿ ದುಡ್ಡು ಮಾಡೋಣ ಅಂಥೇಳಿ ಈ ಒಂದು ನಾಟಕ ಆಡೋಣ ಅಂಥೇಳಿ ನಮ್ಮಲ್ಲಿಗೆ ಬಂದಿದ್ದು. ಆವಾಗ ಈ ಪವಾಡ ಇಲ್ಲಿಗೆ ಬಯಲಾಯಿತು. ಆವಾಗ ನಾವು ಸ್ವಲ್ಪ ಅವರಿಗೆ ಬುದ್ಧಿವಾದ ಹೇಳಿ ಅವರ ಆ ಒಂದು ಏನು ದೇವಿ ವಿಗ್ರಹ ಮಾಡಿಸಿದ್ದಾರೆ ಅದನ್ನೊಂದು ದೇವಸ್ಥಾನಕ್ಕೆ ಕೂಡ ಕೇಳಿ ಕಳಿಸ್ದೆ. ಸೊ ಅದಾದಮೇಲೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಬಂದಂಥ ಆ ಜನ ಬೇರೆ ಕಡೆಗೆ ಹೋಗಿ ಇದೇ ಪ್ರಶ್ನೆ ಕೇಳಿದಾಗ ಅವರು ಒಂದಷ್ಟು ದುಡ್ಡು ಕೊಡಿ ಅಂಥೇಳಿ ಕಿತ್ಕೊಂಡು ದೇವಿಗೆ ಆಕರ್ಷಣೆ ಮಾಡಿಕೊಡ್ತೀನಿ ಅಂಥೇಳಿ ಒಂದಷ್ಟು ಅವ್ರ ನಾಟಕದ ಜೊತೆಗೆ ಇವ್ರ ನಾಟಕ ಆಡಿ ಅವ್ರಿಗೆ ಮೋಸ ಮಾಡ್ತಾರೆ. ಆ ಮೋಸ ಏನಾಗುತ್ತೆ ಅಂದರೆ 10 ಜನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅವ್ರು ಇವ್ರ ಹತ್ರ ಬಂದವ್ರಿಗೆಲ್ಲ ಮೋಸ ಆಗ್ತಾ ಹೋಗುತ್ತೆ. ಇದು ಒಂಥರ ಸ್ಕ್ಯಾಮ್ ಥರ ಆಗೋಯ್ತು. ಈ ವಿಚಾರ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇ ಥರ ಒಂದು ಕಾನ್ಸೆಪ್ಟು ಎಷ್ಟೋ ದೇವಾಲಯಗಳಲ್ಲಿ ನಡೀತಾ ಇದೆ. ನಾವು ಈ ಮಾಧ್ಯಮಗಳಲ್ಲಿ ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಅಂಥ ವಿಚಾರಗಳಲ್ಲಿ ಕೆಲವು ದೇವಸ್ಥಾನಗಳ ಬಗ್ಗೆ ಬರ್ತಾಯಿತ್ತು. ಅದರಲ್ಲಿ ನಾವು ನೋಡಿದಾಗ ಅಲ್ಲಿ ಮೈ ಮೇಲೆ ದೇವರು ಬರೋವಂಥದ್ದು, ಒಂದಷ್ಟು ಜನಗಳಿಗೆ ಏನೋ ಒಂದು ಹೇಳಿ ಮೋಸ ಮಾಡುವಂಥದ್ದು ಅದೆಲ್ಲ ನಡೀತಾ ಇತ್ತು. ಅಂಥ ವಿಚಾರ ಎಲ್ಲ ನೋಡ್ತಾ ಇರಬೇಕಾದ್ರೆ ಕೆಲವರು ನಮ್ಮಲ್ಲಿಗೆ ಬಂದು ಹೇಳಿದವರು ಏನು ಅಂತ ಹೇಳಿದ್ರೆ, ಗುರುಗಳೇ, ನಾವು ಸ್ವಲ್ಪ ಈ ಹೊಸಕೋಟೆ ಹತ್ರ 2-3 ದೇವಸ್ಥಾನಗಳಲ್ಲಿ ಇದೇ ಥರ ತೊಂದರೆಗಳು ನಡೀತಾ ಇದೆ. ನಾವಲ್ಲಿಗೆ ಹೋಗಿದ್ವಿ, ಅಲ್ಲಿನ ಪ್ರಸಾದ ತೊಗೊಂಡ್ವಿ. ಪ್ರಸಾದ ತೊಗೊಂಡ್ರೆ ನಮಗೆ ಮತ್ತೆ ಅಲ್ಲಿ ಹೋಗಬೇಕು ಅನಿಸುತ್ತೆ. ಅಲ್ಲಿ ನಮಗೆ ಆ ಮೈಂಡ್ ಎಳೆಯುತ್ತೆ. ಆದರೆ ಅಲ್ಲಿ ಶಕ್ತಿ ಇಲ್ಲ, ಅಲ್ಲೆಲ್ಲ ಮೋಸ ಮಾಡ್ತಾಯಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಆದರೂ ಕೂಡ ಅಲ್ಲಿ ಹೋದಾಗ ಆ ಥರ ಅನಿಸುತ್ತಲ್ಲ, ಏನಿದು ವಿಚಾರ ಅಂತ ಕೇಳಿದ್ರು. ಸೊ ನಾವು ಖುದ್ದು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು, ಇದೆಲ್ಲ ಸ್ವಲ್ಪ ನಾಟಕ ನಡೀತಾ ಇದೆ, ಮೋಸ ನಡೀತಾ ಇದೆ ಅಂತ. ಕೇವಲ ಹೊಸಕೋಟೆಯಲ್ಲೇ ಅಲ್ಲ, ಕರ್ನಾಟಕದಲ್ಲಿ ಹಲವಾರು ಭಾಗದಲ್ಲಿ ಇದು ನಡೀತಾ ಇದೆ. ದೊಡ್ಡಬಳ್ಳಾಪುರ, ಶಿವಮೊಗ್ಗ, ಇನ್ನೂ ಹೇಳಬೇಕಾದ್ರೆ ಸುಮಾರು ಕಡೆ ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. ಹೊಸ ದೇವಸ್ಥಾನಗಳನ್ನ ಮಾಡೋದು, ಅಲ್ಲಿ ಈ ಥರದ ಒಂದು ಜನಗಳಿಗೆ ಮೋಸ ಮಾಡಬೇಕು ಅಂತ ಹೇಳಿ ಯಾವುದ್ಯಾವುದೋ ದೇವಿಯರ ಹೆಸರು ಹೇಳಿ ಮೋಸ ಮಾಡೋದು, ಈ ಥರದ್ದೆಲ್ಲ ನಡೀತಾ ಹೋಗ್ತಾ ಇದೆ. ಆಧ್ಯಾತ್ಮಿಕದಲ್ಲಿ ನಿಜವಾಗಿರ್ತಕ್ಕಂಥ ಜ್ಞಾನ, ನಿಜವಾಗಿರ್ತಕ್ಕಂಥ ಶಕ್ತಿ ಎಲ್ಲಿದೆ ಅದನ್ನು ಗುರುತಿಸ್ಬೇಕು. ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಬೇಕು. ಆವಾಗ ಮಾತ್ರ ನಮಗೆ ನಿಜವಾಗಿರ್ತಕ್ಕಂಥ ಒಂದು ಭಕ್ತಿ ಶಕ್ತಿ ಬರುವಂಥದ್ದು. ಅಥವಾ ಈ ಥರ ಮೋಸ ಹೋದಾಗ ನಮಗೇನು ಅನ್ಸುತ್ತೆ ಅಂದರೆ, ಓ, ಈ ದೇವಿಯರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ, ದೇವರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ಅಲ್ಲಿ ಶಕ್ತಿ ಇರಲ್ಲ, ಭಕ್ತಿ ಇರಲ್ಲ, ಸುಮ್ಮನೆ ಆಡಂಬರ, ಬೂಟಾಟಿಕೆ ಇವೆಲ್ಲ ನಡೀತಾ ಇರಬೇಕಾದ್ರೆ ನಮಗೆ ಬಹಳಷ್ಟು ಮೋಸಗಳಾದಾಗ ನಮ್ಗೆ ಆ ಥರ ಒಂದು ಅಭಿಪ್ರಾಯ ಬರುತ್ತೆ. ಆದರೆ ನಿಜವಾಗ್ಲೂ ಕೂಡ ನೋಡಬೇಕಾದ್ರೆ ಈ ಎನರ್ಜಿ ಅಂತಕ್ಕಂಥದ್ದು ಅದರ ಒಂದು ಕಾನ್ಸೆಪ್ಟೇ ಬೇರೆ, ಮಂತ್ರ ತಂತ್ರ ಯಂತ್ರಗಳೇ ಬೇರೆ. ಅದ್ರ ಬಗ್ಗೆ ನಾವು ಸರಿಯಾಗಿ ವಿಮರ್ಶೆ ಮಾಡಿ ಯಾರ ಹತ್ರ ನಾವು ಹೋಗಬೇಕು, ಯಾರ ಹತ್ರ ಹೋಗಬಾರ್ದು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ವಿಮರ್ಶೆ ಮಾಡಬೇಕು. ಹಲವಾರು ಜನ ನನ್ನ ಹತ್ರ ಬರ್ತಾರೆ, ಗುರುಗಳೇ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೇನೋ ಒಂದು ಪರಿಹಾರ ಆಗಿಬಿಡುತ್ತೆ ಹೋದ ತಕ್ಷಣ ಅಂತ ಹೇಳಿ ಟಿ ವಿಲೆಲ್ಲ ಬಂದಿತ್ತು, ಮೀಡಿಯಾದಲ್ಲಿ ಬಂದಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಏನೂ ಇಲ್ಲ ಗುರುಗಳೇ, ತುಂಬ ಮೋಸ ಆಯಿತು ನಮಗೆ, ಇಷ್ಟು ದುಡ್ಡು ಮೋಸ ಆಯಿತು, ಅಷ್ಟು ದುಡ್ಡು ಮೋಸ ಆಯಿತು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಎಚ್ಚರಿಕೆ ವಿಚಾರ ನಿಮಗೆ ಹೇಳೋದಿತ್ತು. ಈ ಒಂದು ಮೋಸಗಳಿಂದ ದೂರ ಇರಿ. ಆದಷ್ಟು ನೀವು ಪರಿಶೀಲನೆ ಮಾಡಿ ಹೋಗಿ ಅಲ್ಲಿ ಶಕ್ತಿ ಇದೆ ಅಂತಕ್ಕಂಥ ಒಂದು ವಿಚಾರ ನಿಮ್ಗೆ ಗೊತ್ತಾದರೆ ಮಾತ್ರ ನೀವು ಪರಿಹಾರ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ನೀವು ದುಡ್ಡು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಕ್ಷೇತ್ರಗಳಿಗೆ ಹೋಗಿ, ಪುರಾತನವಾಗಿರ್ತಕ್ಕಂಥ ಒಂದು ಎನರ್ಜಿ ಶಕ್ತಿ ಅಂತಕ್ಕಂಥದ್ದು ಆ ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ. ನಿಮಗೆಲ್ಲ ಅನುಕೂಲ, ಅಭಿವೃದ್ಧಿ, ಎಲ್ಲ ಥರದ ಒಂದು ಸುಖ ಕೂಡ ಸಿಗುತ್ತೆ. ಇದೊಂದು ವಿಡಿಯೋ ಮಾಡೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ.
ಇನ್ನು ಮುಂದಿನ ವಿಷಯ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತೀನಿ.